ಸ್ಪರ್ಮ್ ಮೊಟಾಲಿಟಿ ಇಲ್ಲ ಅಂದ್ರೆ, ಕೌಂಟ್ ಕಡಿಮೆ ಇದೆ ಅಂದ್ರೆ, ಎಗ್ ಸೈಜ್ ಕಡಿಮೆ ಇದೆ ಅಂದ್ರೆ, ಆ ಒಂದು ರಿಪ್ರೊಡಕ್ಟಿವ್ ಟಿಶ್ಯೂ ನ ಸ್ಟ್ರೆಂಥನ್ ಮಾಡ್ಬೇಕಂದ್ರೆ ಎಡಗೈ, ಮಧ್ಯದ ಬೆರಳು, ಮಧ್ಯದ ಜಾಯಿಂಟಿಗೆ 0 ಕೊಡ್ಬೋದು. ತುಂಬಾ ಜನ ಗಂಡ್ ಮಕ್ಳಿಗೆ ಸ್ಪರ್ಮ್ ಮೊಟಾಲಿಟಿ ತುಂಬಾ ಕಡಿಮೆ ಇರುತ್ತೆ. ಎಷ್ಟು ಕಡಿಮೆ ಇರುತ್ತೆ ಅಂದ್ರೆ 100 ಸ್ಪರ್ಮ್ ಅಲ್ಲಿ ಬೇರೆ ಒಂದ್ 10 ಮಾತ್ರ ಓಡಾಡ್ತಿರ್ತಾವ, ಉಳಿದಿದ್ವೆಲ್ಲ ಆಫ್ ಆಗ್ಬಿಟ್ಟಿರ್ತೈತೆ. ಎಷ್ಟು ಜನಕ್ಕೆ ಹೇಳ್ತೀನಿ, ನೋಡಪ್ಪ ಹಿಂಗಾದ್ರೆ ಮಕ್ಳು ಸರಿ ಆಗಲ್ಲ, ನೀ ಚೇಂಜ್ ಮಾಡ್ಕೋಬೇಕು. ಹೈಬ್ರಿಡ್ ಅಕ್ಕಿ ತಿನ್ಬೇಡ, ಹೈಬ್ರಿಡ್ ಗೋಧಿ ತಿನ್ಬೇಡ, ದೇಶಿ ತಳಿ ತಿನ್ನು. ಊರವರೆಲ್ಲ ತಿಂಬೋದಿಲ್ಲ, ನೀನೇನ್ ಹೇಳೋದಂತ. ಊರವರೆಲ್ಲ ತಿನ್ನೋದಕ್ಕೆ ಪ್ರತಿ ಮನೇಲಿ ಪೇಷಂಟ್ ಇರೋದು. ಊರವರೆಲ್ಲ ತಿನ್ನೋದಕ್ಕೆ ಎಲ್ಲಾ ಕಡೆ IVF ಸೆಂಟರ್ಗಳು ಇರೋದು. ಸ್ವಲ್ಪ ಆಹಾರ ಚೇಂಜ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಅಂಗದ ಆಯಸ್ಸು ಎಷ್ಟಿದೆ ಅಂತ ನೀವೇ ನಿರ್ಧಾರ ಮಾಡೋದು. ನಿಮ್ಮ ದೇಹ ಡಿಸೈನ್ ಆಗಿರೋದೇ ತನಿಗ್ ತಾನು ವಾಸಿ ಮಾಡ್ಕೊಳಕ್ಕೆ. ಬಟ್ ಅದಾಗಬೇಕು ಅಂದ್ರೆ ಶೂನ್ಯಕ್ಕೆ ಜಾರಬೇಕು, 0 ಬೇಕು. ಎಗ್ ಆರ್ ಸೆಮೆನ್ ಪ್ರಾಬ್ಲಮ್ ಅಂದ್ರೆ, ಎಸ್ಪೆಷಲಿ ಸ್ಪರ್ಮ್ ಮೊಟಾಲಿಟಿ ಇಲ್ಲ ಅಂದ್ರೆ, ಕೌಂಟ್ ಕಡಿಮೆ ಇದೆ ಅಂದ್ರೆ, ಎಗ್ ಸೈಜ್ ಕಡಿಮೆ ಇದೆ ಅಂದ್ರೆ, ಆ ಒಂದು ರಿಪ್ರೊಡಕ್ಟಿವ್ ಟಿಶ್ಯೂ ನ ಸ್ಟ್ರೆಂಥನ್ ಮಾಡ್ಬೇಕಂದ್ರೆ ಎಡಗೈ, ಮಧ್ಯದ ಬೆರಳು, ಮಧ್ಯದ ಜಾಯಿಂಟಿಗೆ 0 ಕೊಡ್ಬೋದು. ತುಂಬಾ ಜನ ಗಂಡ್ ಮಕ್ಳಿಗೆ ಸ್ಪರ್ಮ್ ಮೊಟಾಲಿಟಿ ತುಂಬಾ ಕಡಿಮೆ ಇರುತ್ತೆ. ಎಷ್ಟು ಕಡಿಮೆ ಇರುತ್ತೆ ಅಂದ್ರೆ 100 ಸ್ಪರ್ಮ್ ಅಲ್ಲಿ ಬೇರೆ ಒಂದ್ 10 ಮಾತ್ರ ಓಡಾಡ್ತಿರ್ತಾವ, ಉಳಿದಿದ್ವೆಲ್ಲ ಆಫ್ ಆಗ್ಬಿಟ್ಟಿರ್ತೈತೆ. ಡಾಕ್ಟರ್ ಕೇಳಿದ್ರೆ ಅವ್ರು ಏನ್ ಹೇಳಲ್ಲ, ತುಂಬಾ ಡೌನ್ ಇದೆ, IVF ಚೂಸ್ ಮಾಡ್ಕೊಂಬಿಡಿ. ನೆಟ್ಟು ಗುಟ್ಟಿರವೆ, ನೆಟ್ಟಿಗಿದಾವೆಲ್ಲ ಗೊತ್ತಿಲ್ಲ ಯಾಕೆ. IVF ಬಂದಿರೋದು ಇತ್ತೀಚೆಗೆ. ಒಂದ್ ಸಿಂಪಲ್ ಎಕ್ಸಾಂಪಲ್, ನಾವು ಪ್ರಕೃತಿ ನೋಡೇ ಕಲಿಬೇಕೇನಾಯ್ತು. ಹೈಬ್ರಿಡ್ ಬೀಜ ತರ್ತಿರಲ್ವಾ, ಅದು ಜೋಳ ಇರ್ಬೋದು, ಹತ್ತಿ ಇರ್ಬೋದು, ಬದನೆಕಾಯಿ ಇರ್ಬೋದು. ಆ ಬೀಜನ್ ಮತ್ತೆ ಯಾರಾದ್ರೂ ಬೆಳೆಸೋದ್ ನೋಡಿದೀರಾ? ಇಲ್ಲ. ಹೈಬ್ರಿಡ್ ಅಂದ್ರೆ ಜೆನೆಟಿಕಲಿ ಮಾಡಿಫೈಡ್ ಮಾಡಿರೋ ಬೀಜ, ಫಾರ್ ಎಕ್ಸಾಂಪಲ್ ಭತ್ತದ ಬೀಜ, ಜೋಳದ ಬೀಜ ಬೆಳೆದ್ಬಿಟ್ಟು ಏನ್ ಮಾಡ್ತಾರೆ, ಅದನ್ನ ಬೆಳೆಸ್ಬಿಟ್ಟು ಮತ್ತೆ ಹೋಗಿ ಕಂಪ್ನಿ ಹತ್ರ ಮತ್ತೆ ಬೀಜ ತರ್ತಾರೆ. ಯಾಕೆ ಹೇಳಿ? ಒಂದ್ಸತಿ ಬೀಜ ತಂದಿದ್ದು ನಾಟಿ ಮಾಡ್ತಾರಲ್ಲ, ಅದಕ್ಕೆ ಮತ್ತೆ ರೀಪ್ರೊಡ್ಯೂಸ್ ಮಾಡೋ ಕೆಪಾಸಿಟಿ ಕಡಿಮೆ ಇರುತ್ತೆ. ಮಾಡಲ್ಲ ಅಂತಲ್ಲ, 100ರಲ್ಲಿ ಒಂದು 40 ಕಾಳು ಮೊಳಕೆ ಹೊಡಿತೈತೆ, ಕಡಿಮೆ. ಅದೇ ತರನೇ ನಾವು ಸಿಂಥೆಟಿಕ್ ಹೋಗ್ತೀವಿ, ಆರ್ಟಿಫಿಷಿಯಲ್ ಹೋಗ್ತೀವಿ ಅಂದ್ರೆ, ಇವಾಗೇನೋ ಮೊಳಕೆ ಬಂದು ಬೆಳ್ಕೊಂಡ್ಬಿಡ್ತೀರಿ, ಅದರಿಂದ ನೆಕ್ಸ್ಟ್ ಇನ್ನೊಂದು ಬೆಳ್ಕೋಬೇಕಲ್ಲ, ನೆಕ್ಸ್ಟ್ ಇನ್ನೊಂದು ಮಗು ಆಗ್ಬೇಕು, ಇನ್ನೊಂದು ಮಗು ಆಗ್ಬೇಕಲ್ಲ, ಆ ಸಂತತಿ ಬೆಳಿಬೇಕಲ್ವಾ. ಬೆಳಿಬೇಕು ಅಂತಂದ್ರೆ ಬೀಜ ನೆಟ್ಟಿಗಿರ್ಬೇಕು. ನಾನು ಮೊನ್ನೆ ಬೇಸಿಗೆ ನಮ್ ತೋಟದಲ್ಲಿ ರಾಗಿ ಹಾಕಿದ್ದೆ, ಮತ್ತೆ ತೊಗರಿ ಹಾಕಿದ್ದೆ. ತಕೊಂಡ್ಬಿಟ್ಟು ಏನ್ ಹಾಕೋದು ಬೇಸಿಗೆಗೆ ಅಂತೇಳಿ, ಶೇಂಗಾ ಹಾಕೋಣ, ಕಡ್ಲೆಕಾಯಿ ಹಾಕೋಣ ಅಂತೇಳಿ ನಮ್ಮ ದೊಡ್ಡಮ್ಮವ್ರು ಇದ್ದಾರೆ ಪಕ್ಕದಲ್ಲಿ, ಅವ್ರಿಗೆ ಹೇಳಿದೆ, ಶೇಂಗಾ ಎಲ್ಲ ರೆಡಿ ಮಾಡ್ಕೊಳ್ಳಿ ಮಾ ಹಾಕೋಣ ಮೊನ್ನೆ ಅಂತ ಹೇಳ್ದಾಗ ಅವ್ರೇನ್ ಮಾಡಿದ್ರು ಗೊತ್ತಾ, ಎಲ್ಲ ಸುಲ್ದ್ಬಿಟ್ಟು ಒಂದು ಜಲ್ಲಿಡಿ ತಗೊಂಬಂದ್ರು, ಇಷ್ಟಿಸ್ ದಪ್ಪ ಇರೋದು, ಅಂದ್ರೆ ಪೂರ್ತಿ ಅದ್ ಜಲ್ಲಿಡಿ ಹಿಡಿದು ಸಣ್ಣ ಸಣ್ಣ ಕಾಳನ್ನೆಲ್ಲ ಇದನ್ನ ಮನೆಗೆ ಬಳಸ್ಕರಿ, ಚಟ್ನಿಗೆ ಎಣ್ಣೆಗೆ ಬೆಳೆಸ್ಕೊಳ್ಳಿ. ದಪ್ಪ ದಪ್ಪ ಕಾಳನ್ನೊಂದೇ ಒಂದಿಷ್ಟು ತೆಗೆದ್ರು, ಸೆಪರೇಟ್ ಆಗಿ 20 kg. ಯಾಕಂದ್ರೆ ಬೀಜ ದಪ್ಪಗಿದ್ರೆ ಗಿಡ ಬೇಸ್ ಬರ್ತೈತೆ, ಗಿಡ ಬೇಯಿಸಿದ್ರೆ ಕಾಯಿ ಚೆನ್ನಾಗಿ ಬಿಡ್ತೈತೆ. ಅಂದ್ರೆ ಒಂದ್ ಕಡ್ಲೆಕಾಯಿ ಹಾಕ್ಬೇಕಂದ್ರೇನೆ ನಾವ್ ಇಷ್ಟು ಕಾಳಜಿ ತೋರಿಸ್ತೀವಿ, ಅದರಲ್ಲಿ 10% ಕಾಳಜಿನ ನಿಮ್ ದೇಹದ ಮೇಲೆ ತೋರ್ಸಲ್ಲ ಅನ್ನೋದೇ ನನ್ ತೊಂದ್ರೆ. ಎಷ್ಟು ಜನಕ್ಕೆ ಹೇಳ್ತೀನಿ, ನೋಡಪ್ಪ ಹಿಂಗಾದ್ರೆ ಮಕ್ಳು ಸರಿ ಆಗಲ್ಲ, ನೀ ಚೇಂಜ್ ಮಾಡ್ಕೋಬೇಕು. ಹೈಬ್ರಿಡ್ ಅಕ್ಕಿ ತಿನ್ಬೇಡ, ಹೈಬ್ರಿಡ್ ಗೋಧಿ ತಿನ್ಬೇಡ, ದೇಶಿ ತಳಿ ತಿನ್ನು. ಊರವರೆಲ್ಲ ತಿಂಬೋದಿಲ್ಲ, ನೀನೇನ್ ಹೇಳೋದಂತ. ಊರವರೆಲ್ಲ ತಿನ್ನೋದಕ್ಕೆ ಪ್ರತಿ ಮನೇಲಿ ಪೇಷಂಟ್ ಇರೋದು. ಊರವರೆಲ್ಲ ತಿನ್ನೋದಕ್ಕೆ ಎಲ್ಲಾ ಕಡೆ IVF ಸೆಂಟರ್ಗಳು ಇರೋದು. ಸ್ವಲ್ಪ ಆಹಾರ ಚೇಂಜ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಅಂಗದ ಆಯಸ್ಸು ಎಷ್ಟಿದೆ ಅಂತ ನೀವೇ ನಿರ್ಧಾರ ಮಾಡೋದು. ಇವತ್ತು ಎಷ್ಟೋ ಜನಕ್ಕೆ 45-50 ಆಗೋದ್ರೊಳಗಡೆ ಹಾರ್ಟ್ ಬ್ಲಾಕೇಜ್ ಸ್ಟಾರ್ಟ್ ಆಗ್ಬಿಡ್ತೈತೆ. ಏನೋ ಚೂರ್ ಸುಮ್ನೆ ಇಲ್ಲೆಲ್ಲೋ ನೈತೈತೆ ಅಂತನೋ, ಇಲ್ಲಿ ಇನ್ನು ಏನೋ ನೋವು ಅಂತ ಹೋದ್ರೆ ಸ್ಕ್ಯಾನಿಂಗ್ ಮಾಡಿದ್ರೆ ನೀವು ಹೋಗಿರಲ್ಲ, ಗೊತ್ತಿರಲ್ಲ ಅಷ್ಟೇ. ನಾವೆಲ್ಲರೂ ಒಂದೇ ಸತಿ ಇವಾಗ ಹೋಗ್ಬಿಟ್ರೆ ಒಂದ್ 3000 ಜನ ನಾವ್ ಇಲ್ಲಿರೋದು, ಎಲ್ಲರೂ ಹೋಗ್ಬಿಟ್ರೆ ಅರ್ಧ ಜನಕ್ಕೆ ಬ್ಲಾಕೇಜ್ ಹೇಳ್ತಾರೆ. ಹಂಗಂತೇಳಿ ಡಾಕ್ಟರ್ ತಪ್ಪು ಹೇಳ್ತಿದಾರೆ ಅಂತಲ್ಲ, ಅವರು ಕರೆ ಹೇಳ್ತಿದ್ದಾರೆ, ನಿಜ ಹೇಳ್ತಿದ್ದಾರೆ. ಬಟ್ ನಾನ್ ಹೇಳೋದೇನ್ ಗೊತ್ತಾ, ದಿಸ್ ಇಸ್ ದ ಹಾರ್ಟ್ ರಿಫ್ಲೆಕ್ಸ್. ನೀವಿಲ್ಲಿ 0ನ ಬರಿತಾ ಬಂದ್ರೆ, ದಿನನಿತ್ಯ ನಿನ್ನ ದೇಹ ಶೂನ್ಯಕ್ಕೆ ಜಾರ್ತಾ ಹೋದ್ರೆ, ಕೆಲವೇ ತಿಂಗಳಲ್ಲಿ ಆ ಬ್ಲಾಕೇಜ್ ಇರಲ್ಲ. ಯಾರು ವಾಸಿ ಮಾಡಿದ್ರು? ಯಾರು ವಾಸಿ ಮಾಡೋದ್ ಬೇಕಾಗಿಲ್ಲ, ನೀನ್ ನೆಟ್ಟಿಗಿದ್ರೆ ಅದೇ ವಾಸಿ ಆಗ್ತೈತೆ. ಅದನ್ನೇ ನಾವು ಸೆಲ್ಫ್ ಹೀಲಿಂಗ್ ಮೆಕ್ಯಾನಿಸಮ್ ಅಂತೀವಿ. ಎಲ್ಲಾ ದನಗಳಿಗೆ, ಕುರಿಗಳಿಗೆ, ಮೇಕೆಗಳಿಗೆ ಎಲ್ಲದಕ್ಕೆ ಇರ್ತವೆ. ಬಟ್ ಆ ಸೆಲ್ಫ್ ಹೀಲಿಂಗ್
ಮೆಕ್ಯಾನಿಸಮ್ ಯಾರಲ್ಲಿ ಚೆನ್ನಾಗಿರುತ್ತೆ ಅಂದ್ರೆ, ಯಾವ ಪ್ರಾಣಿ ಇಲ್ಲ ಯಾವ ಪಕ್ಷಿ ಬಿಸಿಲನ್ನ ನೋಡ್ತಾವ ಅದಕ್ಕಿರ್ತಾವ. ಒಂದು ಕುರಿ, ದನ, ಮೇಕೆ ಯಾವ ಬಿಸಿಲಿಗೆ ಓಡಾಡ್ತಾವಲ್ಲ ಅದಕ್ಕೆ ಸೆಲ್ಫ್ ಫೀಲಿಂಗ್ ಮೆಕ್ಯಾನಿಸಮ್ ಚೆನ್ನಾಗಿರುತ್ತೆ. ಒಂದು ಗಾಯ ಆದ್ರೆ ವಾಸಿ ಆಗುತ್ತೆ, ಇನ್ನೊಂದೇನೋ ವೈರಲ್ ಎಫೆಕ್ಟ್ ಆದ್ರೆ ವಾಸಿ ಆಗುತ್ತೆ. ಈ ಕುರಿ ಫಾರಂ ಕೋಳಿ ಇರ್ತಾವಲ್ವಾ, ಫಾರಂ ದನಗಳು, ಅವಕ್ಕೆ ಸೆಲ್ಫ್ ಫೀಲಿಂಗ್ ತುಂಬಾ ಕಡಿಮೆ ಇರುತ್ತೆ. ಹಾಗಾಗಿ ಈ 0 ಬರ್ಕೊಳ್ಳಿ. ಸ್ವಲ್ಪ ಬಿಸಿಲನ್ನು ನೋಡಿ. ನೀವೆಷ್ಟು ಬಿಸಿಲಿಗೆ ಎಕ್ಸ್ಪೋರ್ ಆಗ್ತಿರೋ, ಪ್ರಕೃತಿಯೊಂದಿಗೆ ಇರ್ತಿರೋ, ಅಷ್ಟು ಬೇಗ ನೀವು ರಿಜುನೇಟ್ ಆಗ್ತೀರಾ. ಅಷ್ಟು ಬೇಗ ನಿಮ್ಗೆ ಸೆಲ್ಫ್ ಫೀಲಿಂಗ್ ಮೆಕ್ಯಾನಿಸಮ್ ನಿಮ್ಮ ಬಾಡಿನಲ್ಲಿ ಎಷ್ಟು ಅದ್ಭುತವಾಗಿ ವರ್ಕ್ ಆಗುತ್ತೆ ಅಂದ್ರೆ, ನೀವು ಬಿಲೀವ್ ಇಟ್ ಆರ್ ನಾಟ್, ಎಲ್ಲಾ ಕಾಯಿಲೆನ ವಾಸಿ ಮಾಡ್ಕೊಳೋ ಶಕ್ತಿ ನಿಮ್ ದೇಹಕ್ಕಿದೆ. ಎಲ್ಲ ಕೆಟಗರಿ ಬೇಡ ಸರ್, ಕ್ಯಾನ್ಸರ್ ವಾಸಿ ಆಗ್ತತ, ಶುಗರ್ ವಾಸಿ ಆಗ್ತತ, ಬೆನ್ನು ವಾಸಿ, ಅದೆಲ್ಲ ಕೆಟಗರಿನೇ ಬೇಡ. ನಿಮ್ಮ ದೇಹ ಡಿಸೈನ್ ಆಗಿರೋದೇ ತನಿಗ್ ತಾನು ವಾಸಿ ಮಾಡ್ಕೊಳಕ್ಕೆ. ಬಟ್ ಅದಾಗಬೇಕು ಅಂದ್ರೆ ಶೂನ್ಯಕ್ಕೆ ಜಾರಬೇಕು, 0 ಬೇಕು.